ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಅಖಂಡ ಜಿಲ್ಲೆಯಾಗಿದ್ದಾಗ ಡಿಸಿ ಕೊಟ್ಟ ಹಕ್ಕು ಪತ್ರ ಇಂದು ಅದೇ ಜಿಲ್ಲಾಧಿಕಾರಿಗಳ ಕಣ್ಣೆದುರೇ ಅದು ಲೆಕ್ಕಕ್ಕೆ ಇಲ್ಲ, ಅದು ಅಸಿಂಧು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರಂತೆ. ಪ್ರಮುಖವಾಗಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣದ ಪಕ್ಕದಲ್ಲಿರುವ ಗ್ರಾಮವೊಂದರಲ್ಲಿ ಅಧಿಕಾರಿಗಳು ಮತ್ತು ಭೂಗಳ್ಳರು ಅಕ್ರಮ ದಂಧೆ ನಡೆಸುತ್ತಿದ್ದಾರೆ. ಈ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಈಶಾ ಫೌಂಡೇಶನ್ ಹೆಬ್ಬಾಗಿಲ ಬಳಿ ಇರುವ ವಡ್ರೆಪಾಳ್ಯ ಗ್ರಾಮದ ಗೋಳು. 2004ರಲ್ಲಿ ಅಖಂಡ ಕೋಲಾರ ಜಿಲ್ಲೆಯಾಗಿದ್ದ ಅಂದಿನ ಡಿಸಿ ನಿವೇಶನ ರಹಿತ ಬಡವರಿಗೆ ಸರ್ವೆ ನಂಬರ್ 137ರಲ್ಲಿ ಹಕ್ಕುಪತ್ರ ನೀಡಿದ್ರು. ನವಗ್ರಾಮ ಯೋಜನೆಯಡಿ 20 ಮನೆಗಳು ಮಂಜೂರಾಗಿ ಕಳೆದ ದಶಕಗಳಿಂದ 40ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ಕಂದಾಯ ಕಟ್ಟಿ ಕರೆಂಟ್ ಬಿಲ್ ಪಾವತಿಸಿ ನೆಮ್ಮದಿಯಾಗಿ ವಾಸವಾಗಿದ್ರು. ಆದರೆ ಇಲ್ಲಿ ಇಂದು ಈ ಬಡವರ ಬದುಕಿಗೆ ಅಧಿಕಾರಿಗಳೇ ಕೊಳ್ಳಿ ಇಡುತ್ತಿದ್ದಾರೆ. ಯಾವಾಗ ಈಶಾ ಫೌಂಡೇಶನ್ ಈ ಭಾಗಕ್ಕೆ ಬಂತೋ ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಭೂಗಳ್ಳರು ಅಧಿಕಾರಿಗಳ ಜೊತೆ ಕೈಜೋಡಿಸಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಿದೆ. ಅಳತೆ ಮೀರಿ ಮನಸೋ ಇಚ್ಛೆ ನಿವೇಶನ ನೀಡಿದ ಪಿಡಿಒ ಮತ್ತು ಇಒ ಅಲ್ಲಿ ಐಷಾರಾಮಿ ಹೋಟೆಲ್ಗಳು ತಲೆ ಎತ್ತಲು ಸಾಥ್ ನೀಡಿದ್ದಾರಂತೆ. ಲಕ್ಷಾಂತರ ರೂಪಾಯಿ ಬಾಡಿಗೆ ವಸೂಲಿ ಮಾಡುತ್ತಿರುವ ಭೂಗಳ್ಳರ ಅಕ್ರಮದ ಬಗ್ಗೆ ಗ್ರಾಮಸ್ಥರು ಡಿಸಿ ಅವರಿಗೆ ದೂರು ನೀಡಿದ್ದಾರೆ. ಎಲ್ಲರಿಗೂ ಸುಮಾರು 41 ನಿವೇಶನಗಳು ಮಂಜೂರು ಮಾಡಿ ನಿವೇಶನಗಳನ್ನ 20 ಜನಕ್ಕೆ ಕಟ್ಕೊಟ್ಟಿರ್ತಾರೆ. ಇನ್ನು 21 ಜನಕ್ಕೆ ಸೈಟ್ ನಿವೇಶನಗಳನ್ನ ನಮೂದು ಮಾಡಿರ್ತಾರೆ ಸರ್. ಅವರು ನಮೂದು ಮಾಡಿದರೆ ಆವಾಗ ಯಾರಿಗೆ ಎಲ್ಲಿತ್ತು, ನಮ್ಮ ಜಾಗ ಎಲ್ಲಿದೆ ಅಂತ ಅವ್ರು ಗುರ್ಸ್ಕೊಟ್ಟಿಲ್ಲ. ಲೇಔಟ್ ಮಾಡೋ ಪ್ಲ್ಯಾನ್ ಇತ್ತಂತೆ. ಪ್ಲ್ಯಾನ್ ಇದ್ದಾಗ ಅವ್ರೇನು ನಮಗೆ ನಿಮ್ಮ ಜಾಗ ಇದು, ನಿಮ್ಮ ಸರ್ವೆ ನಂಬರ್ ಇದು, ಅಲ್ಲೋಗಿ ನೀವು ಮನೆ ಕಟ್ಕೊಳ್ಳಿ ಅಂತ ನಮಗೆ ಯಾರೂ ಮಂಜೂರು ಮಾಡಿಲ್ಲ. ಇನ್ನು ಗ್ರಾಮಸ್ಥರು ದೂರು ನೀಡುತ್ತಿದ್ದಂತೆ ಎಚ್ಚೆತ್ತ ಪಿಡಿಒ ಅರುಣಾಕುಮಾರಿ ಮತ್ತು ಇಒ ಮಂಜುನಾಥ್ ತಮ್ಮ ಅಕ್ರಮ ಮುಚ್ಚಿಟ್ಟುಕೊಳ್ಳಲು ಹೊಸ ಪ್ಲಾನ್ ಮಾಡಿದ್ದಾರೆ. ಅಕ್ರಮದ ಹೋಟೆಲ್ಗಳ ಜೊತೆಗೆ ಇಡೀ ಗ್ರಾಮದ ಬಡವರಿಗೆ ನೋಟಿಸ್ ನೀಡಿ ಸುಮಟೋ ಕೇಸ್ ದಾಖಲಿಸಿದ್ದಾರೆ. ನಿಮ್ಮ ಮನೆ ನಿಮ್ಮದಲ್ಲ, ತಕ್ಷಣ ಖಾಲಿ ಮಾಡಿ ಎಂದು ಅಧಿಕಾರಿಗಳು ಬೆದರಿಕೆ ಹಾಕುತ್ತಿದ್ದಾರಂತೆ. ಬಡವರು ಹೊಟ್ಟೆ ಮೇಲೆ ಹೊಡಿಬೇಕಂತ ಇವ್ರು ಮನಸ್ಸು ಮಾಡಿದಾರಾ? ದುಡ್ಡಿರೋರ ಪರ ಕೆಲಸ ಮಾಡೋದಕ್ಕೆ ಬಂದಿದ್ದಾರಾ? ಸೊ ಈಗ ನಮಗೆ ನಾವು ಅರ್ಜಿ ಏನು ಕೊಟ್ಟಿದ್ದೀವಿ, ಅಲ್ಲಿ ನಮ್ಮ ಜಾಗ ಬರುತ್ತೆ, ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ, ಅದನ್ನು ಧ್ವಂಸ ಮಾಡಿ ನಮ್ಮ ಜಾಗ ನಮ್ಗೆ ಕೊಡಿಸ್ಬೇಕು, ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸ್ತಿದ್ದೀನಿ. ಒಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಅಕ್ರಮ ಎಸಗಿದ ಇಒ ಮತ್ತು ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲದಿದ್ದರೆ ಬಡವರು ಬೀದಿಗೆ ಬರುವುದು ಗ್ಯಾರಂಟಿ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.